ಪಾಶ್ಚಿಮಾತ್ಯ ದೇಶಗಳಲ್ಲಿ ಮಾದಕ ದ್ರವ್ಯದ ಜಾಲಕ್ಕೆ ಯುವ ಶಕ್ತಿ ಬಲಿಯಾಗುತ್ತಿದೆ. ಒಂದು ಹಂತದವರೆಗೆ ಗೌಪ್ಯವಾಗಿರುವ ಈ ವ್ಯವಹಾರ ಜೈಲಿಗೆ ಸೇರುವಷ್ಟು ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ಇದಕ್ಕೆ ಅರ್ಜೆಂಟೈನಾ ಹೊರತಾಗಿಲ್ಲ. ಆದರೆ ಬಂದಿಖಾನೆಯಲ್ಲಿರುವ ಈ ಯುವಕರಿಗೆ ಆರ್ಟ್ ಆಫ್ ಲಿವಿಂಗ್, ಸುದರ್ಶನ ಕ್ರಿಯೆ ಹಾಗೂ ಪ್ರಾಣಾಯಾಮದ ಮೂಲಕ ಬದುಕಿನಲ್ಲಿ ಆಶಾಕಿರಣ ಮೂಡಿಸಿದೆ. ಕಣ್ಣಂಚಿನಲ್ಲಿ ದೇವ, ಮನದಲ್ಲಿ ಭಕ್ತಿಭಾವ. ಇವರೆಲ್ಲ ಅರ್ಜೆಂಟೈನಾದ ರಾಜಧಾನಿ ಬ್ಯೂನಸ್ ಏರೀಸ್ನ ಸಾನ್ ಮಾರ್ಟಿನ್ನಲ್ಲಿರುವ ಜೈಲು ಹಕ್ಕಿಗಳು. ಮಾನಸಿಕ ಒತ್ತಡ, ಒಂಟಿತನ, ಕೌಟುಂಬಿಕ ಕಲಹ ಹೀಗೆ 108 ಕಾರಣಗಳಿಂದಾಗಿ ಮಾದಕ ದ್ರವ್ಯ ಜಾಲಕ್ಕೆ ಬಲಿಯಾದ ಇವರ ಬದುಕು ದುಸ್ತರವಾಗುವುದು ಸಹಜ. ಆದರೆ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕರ್ತರು ಜೈಲಿನಲ್ಲಿರುವವರಿಗೆ ಸುದರ್ಶನ ಕ್ರಿಯೆ ಹಾಗೂ ಪ್ರಾಣಾಯಾಮ ಕಲಿಸುತ್ತಾ ಬಂದಿದ್ದಾರೆ. ಇದರಿಂದಾಗಿ ಪ್ರತಿಯೊಬ್ಬರೂ ತಮ್ಮ ಬಾಳಿನಲ್ಲಿ ಹೊಸ ಅಧ್ಯಾಯವನ್ನ ಕಲಿಯುತ್ತಿದ್ದಾರೆ ಎಂದು ನ್ಯಾಯಾಧೀಶರು ಅಭಿಪ್ರಾಯಪಟ್ಟಿದ್ದಾರೆ. Menos de lo que nosotros venimos siguiendo desde el servicio penitenciario es que notan el cambio porque los niveles de agresividad descienden, se charla, se escucha. Lo importante es poder hablar y también escuchar. Entonces ಈಗಾಗಲೇ ಸುಮಾರು 5200ಕ್ಕೂ ಅಧಿಕ ಅಪರಾಧಿಗಳು ಈ ತರಬೇತಿ ಪಡೆದಿದ್ದು 300ಕ್ಕೂ ಅಧಿಕ ಮಂದಿ ತರಬೇತಿ ಪಡೆಯುತ್ತಿದ್ದಾರೆ. ಜೊತೆಗೆ ಮದ್ಯ, ಮಾದಕ ವಸ್ತು, ಧೂಮಪಾನದಿಂದ ದೂರ ಸರಿದಿದ್ದಾರೆ. You teach them the Sudarshan Kriya. So the stress comes down, the violence comes down. You're able to know the love that is inside of them. ಒಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ನ ಈ ಕಾರ್ಯ ಅಧಃಪತನದ ಅಂಚಿನಲ್ಲಿರುವವರಿಗೆ ಹೊಸ ಬೆಳಕು ಮೂಡಿಸುತ್ತಿದೆ. ಬ್ಯೂನಸ್ ಏರಿಸ್ನಲ್ಲಿರುವ ಸ್ಯಾನ್ ಮಾರ್ಟಿನ್ ಜೈಲಿನಲ್ಲಿ ದಿನನಿತ್ಯ ಯೋಗ ಹಾಗೂ ಪ್ರಾಣಾಯಾಮದ ಅಭ್ಯಾಸ ನಡೆಯುತ್ತಿದೆ. ಈ ಮೂಲಕ ಜೈಲು ಹಕ್ಕಿಗಳಲ್ಲಿ ಮಹತ್ತರದ ಬದಲಾವಣೆ ಕಂಡುಬರುತ್ತಿದೆ. ಜೊತೆಗೆ ಕಮರಿದ ಬದುಕಿನಲ್ಲಿ ಚಿಗುರೊಂದು ಮೂಡುತ್ತಿದೆ. ಕ್ಯಾಮರಾ ಪರ್ಸನ್ ರವಿ ಪ್ರಸಾದ್ ಜೊತೆ ಚೈತ್ರ ಹೆಗಡೆ, ET ನ್ಯೂಸ್, ಅರ್ಜೆಂಟೈನಾ.